ಅವತ್ತೇನೋ ಗಂಡು ಮಕ್ಕಳು ಬೇಕು ಹೆಣ್ಮಕ್ಳು ಬೇಕು ಅಂತ ಮೊಮ್ಮಕ್ಕಳನ್ನ ಎತ್ತಾಡ್ಸೋ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಿ. ಇವತ್ತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನಗೂ ಏನು ಅರ್ಥ ಆಗ್ತಿಲ್ಲ ಹೇಮ. ಯಾಕೆ ಈ ರೀತಿ ಆಡ್ತಾ ಇದ್ದಾನೆ? ಏನೋ ಆಗಿದೆ, ಒಂದು ಅರ್ಥ ಆಗ್ತಿಲ್ಲ. ನನ್ನ ಈ ನಿರ್ಧಾರ ಅನಿವಾರ್ಯವಾಗಿದೆ ಪರಮೇಶ್ವರ. ನನ್ನೆಲ್ಲ ಶಕ್ತಿಗಳ ಜೊತೆಗೆ ನನ್ನ ಆತ್ಮದ ಸಹಾಯದಿಂದ ನಾಗರಾಜನಿಗೆ ಪುನರ್ಜನ್ಮ ನೀಡುವಲ್ಲಿ ಸಹಕರಿಸುತ್ತಂದೆ. ಎಲ್ಲಿ ಅರ್ಜುನ್ ಅವರು ನನ್ನಿಂದ ದೂರ ಆಗ್ಬಿಡ್ತಾರೋ, ಎಲ್ಲಿ ಅವರನ್ನ ನಾನು ಕಳ್ಕೊಂಡ್ಬಿಡ್ತೀನೋ ಅಂತ. ಗುರುಗಳೇ, ನೀವು ನಿಮ್ಮ ಪ್ರಾಣವನ್ನು ತ್ಯಜಿಸಿ ನನಗೆ ಜೀವದಾನ ಮಾಡಿರುವುದರ ಉದ್ದೇಶ ನನಗೆ ತಿಳಿಯುತ್ತಿಲ್ಲ. ಆದರೆ ನಿಮ್ಮ ಬಲಿದಾನದ ಹಿಂದೆ ಒಂದು ಮಹತ್ತರವಾದ ಉದ್ದೇಶ ಇರಲೇಬೇಕು. ಒಟ್ಟಿನಲ್ಲಿ ನಿಮ್ಮ ಪ್ರಾಣದಾನ, ಈ ನಿಮ್ಮ ತ್ಯಾಗ ವ್ಯರ್ಥವಾಗಲು ಅವಕಾಶ ನಾನು ಕೊಡುವುದಿಲ್ಲ. ನಿಮ್ಮ ಬಲಿದಾನವನ್ನ ಸಾರ್ಥಕಗೊಳಿಸೇ ತೀರುತ್ತೇನೆ. ಇದು ಆ ಮಹಾದೇವನ ಆಣೆಗೂ ಸತ್ಯ. ಅಮೃತ ಅವರೇ, ಮನೆಗೆ ಇಷ್ಟೊತ್ತಿಗೆ ಜ್ಯೋತಿ ಬಂದು ಹೋಗಿರುತ್ತಲ್ಲ, ಅದ್ರ ಚಿಂತೆ ಈಗ ಯಾಕೆ? ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತಾನೆ ತಾನೆ ನಮ್ಮಿಬ್ರನ್ನ ಹೊರಗಡೆ ಕಳ್ಸಿರೋದು. ಅದು ಸರಿನಾ. ಅದಿರ್ಲಿ, ಎಷ್ಟು ದಿನಕ್ಕೆ ಅಂತ ನಾವಿಬ್ರು ಹೊರಗೆ ಬಂದಿರೋದು? ಅಮ್ಮ ಅಜ್ಜಿ ಇಷ್ಟು ದಿನ ಅಂತ ಏನು ಬಾಯ್ಬಿಟ್ಟು ಹೇಳಿಲ್ಲ. ಮನೆಯಿಂದ ಹೊರಟಾಗಿದೆ. ಈಗ ಮನೆಗೆ ಹೋಗೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ವಾಪಸ್ ಬರೋದ್ರ ಬಗ್ಗೆ ಚಿಂತೆ ಬೇಡ. ಅಂದ್ರೆ ಏನ್ ಈ ತರ ಹೇಳ್ತಾ ಇದ್ದೀರಾ? ಇನ್ನೇನು ಅರ್ಜುನ್ ಅವರೇ, ಮತ್ತೆ ನಾವಿನ್ನೂ ಹೋಗಿ ಸೇರ್ಬೇಕಾಗಿರೋ ಜಾಗಕ್ಕೆ ಏನೂ ಹೋಗೇ ಇಲ್ಲ. ಅಷ್ಟು ಬೇಗ ಮನೆಗೆ ಹೋಗೋದ್ರ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಯಾಕೆ? ನಾನು ಅಷ್ಟು ಬೇಗ ನಿಮ್ಗೆ ಬೇಜಾರಾಗೋಗ್ಬಿಟ್ನಾ? ಚೇಚೆ, ನೀವು ಆ ರೀತಿ ಅರ್ಥ ಮಾಡ್ಕೊಂಡ್ರಾ? ಅಮೃತ ಅವರೇ, ನಿಮ್ಗೆ ನಿಮ್ಮ ಅರ್ಜುನ್ ಮನ್ಸು ಗೊತ್ತಿಲ್ಲ. ನೀವು ಆಸೆ ಪಟ್ರೆ ಸ್ವಲ್ಪ ದಿನ ಏನು, ಜೀವನ ಪೂರ್ತಿ ಹೀಗೆ ನಿಮ್ ಜೊತೆ ಇದ್ಬಿಡ್ತೀನಿ. ಎಷ್ಟು ಜನಕ್ಕೆ ಈ ತರ ಭಾಗ್ಯ ಸಿಗುತ್ತೆ ಹೇಳಿ? ಇಂಥ ಸುಂದರವಾದ ವಾತಾವರಣದಲ್ಲಿ ಸುಂದರವಾದ ಹೆಂಡತಿ ಪಕ್ಕ ಕೂತು ಈ ರೀತಿ ಡ್ರೈವ್ ಹೋಗೋದು. ನೀವು ಹೂ ಅಂದ್ರೆ ಜೀವನ ಪೂರ್ತಿ ಹೀಗೆ ಡ್ರೈವ್ ಹೋಗ್ತಾನೆ ಇರೋಣ.
ಆದ್ರೆ ನೀವು ಆ ರೀತಿ ಆಸೆ ಪಡ್ಬೇಕಷ್ಟೇ. ಅರ್ಜುನ್ ಅವರೇ, ನಿಜವಾಗ್ಲೂ ನಿಮ್ ಹೆಂಡತಿ ಕಂಡ್ರೆ ಅಷ್ಟೊಂದು ಇಷ್ಟನಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನನ್ನ ಹೆಂಡತಿ ಅಂದ್ರೆ ನನಗೆ ಪ್ರಾಣ ಕಂಡ್ರಿ. ಅಮೃತ ಇಲ್ಲದೆ ಅರ್ಜುನ್ಗೆ ಅಸ್ತಿತ್ವನೇ ಇಲ್ಲ. ಅಮೃತ ಇದ್ರೆ ಮಾತ್ರ ಅರ್ಜುನ್. ಅಮೃತ ಬರೀ ಹೆಸರಷ್ಟೇ ಅಲ್ಲ, ಅರ್ಜುನ್ ಜೀವನದ ಒಂದು ಅವಿಭಾಜ್ಯ ಅಂಗ. ಆ ಅವಿಭಾಜ್ಯ ಅಂಗನ ನಿನ್ನಿಂದ ದೂರ ಮಾಡಿ ಆಗಿದೆ ಅರ್ಜುನ್. ಹೇ ಅಮೃತ, ನೋಡು, ನಿನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ಅರ್ಜುನ್ನ ಹೇಗ್ ನಿನ್ನಿಂದ ಕಿತ್ಕೊಂಡ್ ಬಂದೆ ಅಂತ. ನನ್ನನ್ನ ತಡೆಯೋದಿಕ್ಕೆ ಇನ್ಯಾರಿಂದಲೂ ಸಾಧ್ಯ ಇಲ್ಲ. ನಿನ್ನ ಸಹಾಯಕ್ಕೆ ಬರೋರು ಇನ್ಯಾರೂ ಇಲ್ಲ ಅಮೃತ. ಅನುಭವಿಸು. ನನ್ನ ಮಗಳು ಅಮೃತ ನನಗೆ ಮತ್ತು ನಾಗರಾಣಿಗೆ ಆದ ಅನ್ಯಾಯಕ್ಕೆ ಅಧಿಕಾರ ತಗೊಳ್ಳೋಕೆ ಶುರು ಮಾಡಾಗಿದೆ. ಮೂವರು ದುಷ್ಟರ ಸಂಹಾರ ಈಗಾಗಲೇ ಮುಗ್ದಿದೆ. ಮಗಳೇ, ಈಗ ನೀನ್ ಎಲ್ಲಿದ್ಯೋ ನನಗೆ ತಿಳಿದಿಲ್ಲ ಮಗಳೇ. ಆದ್ರೆ ಚಿಂತೆ ಬೇಡ, ನೀನ್ ಎಲ್ಲಿದ್ರು ನಿನ್ನ ನಾನು ಹುಡ್ಕೊಂಡು ಬರ್ತೀನಿ. ನಿನಗೆ ಆ ಪರಶಿವ ಶಕ್ತಿಗಳನ್ನ ದಯಪಾಲಿಸಿದ್ದೆ ಆದಲ್ಲಿ ನನ್ನ ದೇಹಕ್ಕೆ ಜೀವದಾನ ಆಗಿರೋ ವಿಚಾರ ಖಂಡಿತ ಗೊತ್ತಾಗೇ ಆಗತ್ತೆ. ನೀನೇ ನಿನ್ನ ತಂದೆನ ಹುಡ್ಕೊಂಡು ಬರ್ತೀಯ ಅನ್ನೋ ನಂಬಿಕೆ ನನಗಿದೆ. ಆ ಮಹಾದೇವನ ಅನುಗ್ರಹ ಇದ್ದಲ್ಲಿ ನಾನು ನನ್ನ ಮಗಳನ್ನ ಸೇರೋದು ಖಂಡಿತ ಅಸಾಧ್ಯವಲ್ಲ. ಅಮೃತ, ಅಮೃತ, ಈಗೋ ಬಂದೆ ಮಗಳೇ, ಬಂದೆ. ಗುರುಗಳೇ, ನೀವು ಮಾಡಿರೋ ಉಪಕಾರಕ್ಕೆ ನಾನು ಚಿರಋಣಿ. वीरभद्राय अग्निनेत्राय घोर संहारः सकल लोकाय सर्वभूताय सत्य साक्षात्कारः ಸಾಕು ಡ್ಯಾಡ್, ಇನ್ನಿದಕ್ಕೆಲ್ಲ ಒಂದ್ ಮಂಗಳ ಹಾಡೇ ಹಾಡ್ತೀನಿ. ನನ್ನೆಲ್ಲ ಕಾಯುವಿಕೆಗೆ ಇವತ್ತು ಕೊನೆ ಆಗೋದ್ರಲ್ಲಿದೆ. ಇವತ್ತು ಈ ಮನೆ ಹೊಸ್ಲು ದಾಟ್ ಹೋದ್ರೆ ಮತ್ತೆ ನಾಗಮಣಿಗೆ ಶಕ್ತಿ ತುಂಬಿಕೊಂಡೇ ಬರೋದು ನಾನು. ಅಲ್ಲಿವರೆಗೆ ಮತ್ತೆ ಈ ಮನೆ ಒಳಗೆ ಕಾಲಿಡೋದಿಲ್ಲ. ಇದು ನನ್ನ ಶಪಥ. ಕರ್ಣ, ಈ ಫೈಲ್ ಸ್ವಲ್ಪ ನೋಡೋಕ್ಕಾಗತ್ತಾ? ಕರ್ಣ, ಏನು ಯಾವುದೋ ಯೋಚನೆಯಲ್ಲಿ ತುಂಬಾ ಗಾಢವಾಗಿ ಮುಳುಗಿರೋ ಹಾಗಿದೆ. ಇಲ್ಲಪ್ಪ, ಏನಿಲ್ಲ. ಅದು ನಿಮ್ಗೆ ಈ ಕೆಲಸ ಎಲ್ಲ ತುಂಬಾ ಸ್ಟ್ರೆಸ್ ಕೊಡ್ತಾ ಇದೆ. ಅದಕ್ಕೆ ಇದೆಲ್ಲದ್ರಿಂದ ನಿಮಗೆ ಮುಕ್ತಿ ಕೊಡೋಣ ಅಂತ. ಮುಕ್ತಿನ? ಅದು ನನಗ? ಇಲ್ಲ ಕರ್ಣ, ನನ್ನ ಎಲ್ಲಾ ಕೆಲಸಗಳು ಈಗ ತಾನೇ ಶುರುವಾಗಿವೆ. ನಾಗಮಣಿಗೆ ಶಕ್ತಿ ತುಂಬೋ ತನಕ ನನಗೆ ರೆಸ್ಟ್ ಅನ್ನೋದೇ ಬೇಡ. ಅದಕ್ಕೊಂದು ಒಳ್ಳೆ ಸಮಯ ಕೂಡಿ ಬರ್ಲಿ ಅಂತ ತಾನೇ ನಾನು ಇಷ್ಟೆಲ್ಲ ಕಾಯ್ತಾ ಇರೋದು. ಹಾಗಾದ್ರೆ ನಿನ್ ಜೀವನ ಪರ್ಯಂತ ಕಾಯ್ತಾನೆ ಇರ್ಬೇಕಪ್ಪ. ಯಾಕೆಂದ್ರೆ ನಾಗಮಣಿ ಯಾವತ್ತಿಗೂ ನಿನಗ್ ದಕ್ಕೋದಿಲ್ಲ. ನಿನಗ್ ಮಾತ್ರ ಅಲ್ಲ, ಯಾರಿಗೂ ದಕ್ಕಲ್ಲ. ಯಾಕೆಂದ್ರೆ ಅದು ನನ್ನ ಸ್ವತ್ತು ಮಾತ್ರ. ಏನಾಯ್ತು ಕರ್ಣ? ಏನೋ ಭಾರಿ ಲೆಕ್ಕಾಚಾರ ಹಾಕ್ತಿರೋ ಹಾಗಿದೆ ಮನಸ್ಸಿನಲ್ಲಿ. ನಾನಾ? ಇಲ್ವಲ್ಲಪ್ಪ. ನಿನ್ನ ಮನಸ್ಸಿನಲ್ಲಿ ಏನ್ ನಡೀತಿದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೂ
ಕಳೆದ ಸಲ ನಾಗಮಣಿ ವಿಚಾರದಲ್ಲಿ ನಡೆಸಿದ ಹಾಗೆ ಮಸಲತ್ ಮಾಡೋ ದುಸ್ಸಾಹಸಕ್ಕೆ ಕೈ ಹಾಕದೇ ಇರೋದೇ ಒಳ್ಳೆಯದು. ಆಮೇಲೆ ಏನೋ ಮಾಡೋದಕ್ಕೂ ಹೋಗಿ ಪ್ರಾಣಕ್ಕೆ ಆಪತ್ತು ತಂದ್ಕೋಬೇಡ. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಮಿತಿ ಮೀರಿ ನಡ್ಕೊಂಡ್ರೆ ಮಗ ಅನ್ನೋದನ್ನು ಮರಿಬೇಕಾಗುತ್ತೆ. ನಾನು ಜಾಗ್ರತೆ. ಅಪ್ಪ, ಇಂಥ ಒಂದಲ್ಲ 1000 ಬೆದರಿಕೆಗಳು ಹಾಕಿದ್ರು ಈ ಕರ್ಣ ಜಗ್ಗವನಲ್ಲ. ಯಾಕೆ ಅಂದ್ರೆ ನಾಗಮಣಿ ಕೇವಲ ನಂದು. ಅರ್ಜುನ್ ಅವರೇ, 1 ನಿಮಿಷ. ಏನಂಬಿಡ್ತಾವ್ರೆ? ಇವತ್ತೊಂದಿನ ಇಲ್ಲೇ ಎಲ್ಲಾದ್ರೂ ಉಳ್ಕೊಳ್ಳೋಣವಾ? ಏನು? ಇಲ್ಲ ರೀ, ನಾವು ಹೋಗ್ತಾ ಇರೋದು ಹನಿಮೂನ್ಗೆ ಅಂತ ನೆನಪಿದ್ಯಾ? ಅಲ್ಲ, ಎಲ್ಲಾದ್ರೂ ಒಳ್ಳೆ ಕಡೆ ಹೋಗಿ ಜಾಗ ಬುಕ್ ಮಾಡ್ಕೊಳ್ಳೋಣ ಅಂತ ನಾನಿದ್ರೆ ಇಲ್ಲೇ ಇರೋಣ ಅಂತ ಇದ್ದೀರಲ್ಲ. ಹಾಗಾದ್ರೆ ನಿಮಗೆ ಕಾಯೋ ಪೇಷನ್ಸ್ ಇಲ್ಲ ಅಂತ ಆಯ್ತು. ಹಾಗಲ್ಲ ಅರ್ಜುನ್ ಅವರೇ, ಈ ಜಾಗ ತುಂಬಾ ಏಕಾಂತವಾಗಿದೆ, ಪ್ರಶಾಂತವಾಗಿದೆ. ಯಾರು ಇಲ್ಲೇ ಇರೋ ಸ್ಥಳದಲ್ಲಿ ನಾನು ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಒಂಟಿಯಾಗಿರ್ಬೇಕು ಅಂತ ಅನ್ನಿಸ್ತು. ಆಮೇಲೆ ಹೋಗೋದು, ಊರ್ ಸುತ್ತೋದು ಇದೆಲ್ಲ ಇದ್ದೇ ಇದೆಯಲ್ಲ. ಸದ್ಯಕ್ಕೇನೋ ಮನೆಗೆ ಹೋಗಲ್ಲ, ಅದಕ್ಕೆ ಇಲ್ಲೇ ಎಲ್ಲಾದ್ರೂ ಇದ್ದು ಆಮೇಲೆ ಹೋಗೋಣ ಅಂತ. ಸರಿ, ನಿಮ್ಮ ಮಾತಿಗಿಲ್ಲ ಅನ್ನೋಕ್ಕಾಗತ್ತಾ? ಒಟ್ನಲ್ಲಿ ಏನೋ ಒಂದು ಹೇಳಿ ಎಲ್ಲ ಸರಿ ಅನ್ಸೋ ಥರ ಮಾಡ್ಬಿಡ್ತೀರಪ್ಪ. ಸರಿ ಬಿಡಿ, ಹೇಗೂ ಸುತ್ತಾಡೋಕ್ಕೆ ಬಂದಿದ್ದೀವಿ, ಎಲ್ಲಾದ್ರೇನು ಜೊತೆಲಿ ನೀವಿರ್ತೀರಲ್ಲ, ಅಷ್ಟು ಸಾಕು. ಮೊದಲು ಊಟ ಮುಗಿಸ್ಕೊಂಬಿಡೋಣ, ಆಮೇಲೆ ಎಲ್ಲಿ ಏನು ಅಂತ ಪ್ಲ್ಯಾನ್ ಮಾಡೋಣ. ಮೋಸ್ಟ್ಲಿ ಇಲ್ಲೆಲ್ಲಾದರೂ ಫೈರ್ ಕ್ಯಾಂಪ್ ಹಾಕ್ಬೋದು ಅನ್ಸುತ್ತೆ. ಏನಂತೀರಾ? ಹಾಗೆ ಆಗಲಿ. ತುಂಬ ಖುಷಿ ಆಯಿತು, ನನ್ನ ಮಾತಿಗೆ ಒಪ್ಕೊಂಡ್ರಲ್ಲ. ನಾನು ಒಪ್ಕೊಳ್ಳೋ ಥರ ಮಾತಾಡಿದ್ರಲ್ಲ, ಅದು ಡಬ್ಬಲ್ ಸಂತೋಷ ಆಯಿತು. ಬನ್ನಿ, ಇವಾಗ ಹೋಗೋಣ. ಹಾಯ್ ಮಯೂರಿ. ಹಾಯ್ ಎಲ್ಲ ಹಾಗಿರ್ಲಿ, ಏನೋ ಆಗಿದೆ ನಿಂಗೆ? ನನಗೇನಾಗಿದೆ ಮಯೂರಿ? ಅಷ್ಟೆಲ್ಲ ಅವಾಂತರ ಮಾಡಿ ಏನು ಆಗದೆ ಇರೋ ಒಂಥರ ಮಾತಾಡೋದು ನಿನಗೆ ಮಾತ್ರ ಸಾಧ್ಯ ಅನ್ಸುತ್ತೆ. ಅಲ್ಲ ಅರ್ಜುನ್, ಏನಾಗಿದೆ ನಿನ್ಗೆ? ಯಾಕೆ ಎಲ್ರ ಮನ್ಸಿಗೂ ಇಷ್ಟು ನೋವು ಮಾಡ್ತಿದ್ಯಾ? ಮಾತಾಡು. ಸಾಕ್ ನಿಲ್ಸೋ. ನೀನು ಮನೆಯವ್ರ ಜೊತೆ ಸೇರ್ಕೊಂಡ್ಬಿಟ್ಯಾ ಉಪದೇಶ ಮಾಡೋದಕ್ಕೆ? ಅವ್ರಿಗೇನೋ ಬುದ್ಧಿ ಇಲ್ಲ, 3 ಹೊತ್ತು ಉಪದೇಶ ಮಾಡ್ತಾ ಇರ್ತಾರೆ. ಒಳ್ಳೆ ಫ್ರೆಂಡು ಅಂತ ನಿನ್ನ ಹತ್ರ ಬಂದ್ರೆ ನೀನು ಹಾಗೆ ಆಡ್ತಾ ಇದೀಯಾ? ಅರ್ಜುನ್, ಏನೋ ಮಾತಾಡ್ತಾ ಇದ್ಯಾ? ಯಾಕೆ ಇಷ್ಟು ಹತ್ರ ಬರ್ತಿದ್ಯಾ? ಏನಿದೆಲ್ಲ? ಯಾಕೆ ಮಯೂರಿ, ನಾನು ನಿನ್ನ ಹತ್ರ ಬರಬಾರ್ದ? ಹಾಗಲ್ಲ ಅರ್ಜುನ್, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಅದು ಸಾಕಾಗಿದೆ ಮಯೂರಿ, ಈ ಒದ್ದಾಟ ಜಂಜಾಟ ಎಲ್ಲ ಸಾಕಾಗೋಗಿದೆ. ಈ ಅರ್ಜುನು ತುಂಬಾ ನೋವಲ್ಲಿದ್ದಾನ ಕಡೆ. ಅವನ ಮನಸ್ಸು, ಅವನ ತೊಳಲಾಟ, ಅವನ ಸಂಕಟ ಯಾರು ಅರ್ಥನೇ ಮಾಡ್ಕೋತಾ ಇಲ್ಲ. ನಾನಾದ್ರೂ ಏನ್ ಮಾಡ್ಲಿ ಹೇಳು? ಏನಾಯ್ತು ಈಗ? ಯಾಕೋ ತುಂಬಾ ಬೇಜಾರು ಮಾಡ್ಕೊಂಡಿರೋ ಹಾಗಿದೆ. ಏನೋ ಗೊತ್ತಿಲ್ಲ ಮಯೂರಿ, ಮನೆ ಹೊರಗೊಂಥರ ಒತ್ತಡ, ಮನೆ ಒಳಗೊಂಥರ ಒತ್ತಡ. ಒಟ್ನಲ್ಲಿ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಹೊರಟೋಗಿದೆ. ಎಲ್ಲದರಲ್ಲೂ ಗೊಂದಲ, ಯಾವುದ್ರಲ್ಲೂ ಆಸಕ್ತಿನೇ ಇಲ್ಲ. ಬೇರೇನೋ ಬೇಕು ಅಂತ ಅನ್ನಿಸ್ತಾ ಇದೆ.
ಈ ಅರ್ಜುನ್ಗೆ. ಏನಂತ್ಯ? ಅರ್ಜುನ್, ಏನೋ ಇದಲ್ಲ, ಏನ್ ಮಾಡ್ತಿದ್ಯಾ? ಬೇರೇನೋ ಬೇಕು ಅಂತ ಅನ್ನಿಸ್ತಾ ಇದೆ. ನಮಸ್ಕಾರ ಶಾಸ್ತ್ರಿಗಳೇ. ಯಾರಪ್ಪ ನೀನು? ನನ್ನಿಂದ ಏನಾಗಬೇಕಾಗಿತ್ತು? ಆಶ್ರಯ ಶಾಸ್ತ್ರಿಗಳೇ. ಈತ ಯಾರಿರಬಹುದು? ಮುಖದಲ್ಲಿ ಎಂಥ ದಿವ್ಯವಾದ ತೇಜಸ್ಸಿದೆ. ಕಣ್ಣುಗಳಲ್ಲಿ ಅಮೂಲ್ಯವಾದದ್ದು ಏನನ್ನೋ ಕಳೆದುಕೊಂಡ ಭಾವ ಎದ್ದು ಕಾಣ್ತಾ ಇದೆ. ಇವನ ಬೇಡಿಕೆನ ಕೇಳ್ತಾ ಇದ್ರೆ ಇಲ್ಲ ಅನ್ನೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಏನ್ ಮಾಡೋದು? ಶಾಸ್ತ್ರಿಗಳೇ, ಹೇಳಿ ಶಾಸ್ತ್ರಿಗಳೇ, ನಿಮ್ಮ ಆಶ್ರಮದಲ್ಲಿ ನನಗೆ ಆಶ್ರಯ ಸಿಗ್ಬೋದಾ? ನೋಡೋಕೆ ಸಜ್ಜನನಂತೆ ಇದ್ದೀಯಾ? ಬೇಡಿ ಬಂದವರಿಗೆ ಇಲ್ಲ ಅನ್ನೋ ಪರಂಪರೆ ನಮ್ಮ ಆಶ್ರಮದಲ್ಲಿಲ್ಲ. ಇದು ನನ್ನ ಸ್ಥಳ ಅನ್ನೋದಕ್ಕಿಂತ ಪರಮಾತ್ಮನಲ್ಲಿ ಶ್ರದ್ಧೆ ಇಟ್ಟು ಬರುವ ಎಲ್ಲರ ಸ್ಥಳ ಅನ್ನೋದೇ ಸೂಕ್ತ. ಖಂಡಿತವಾಗಿ ಎಷ್ಟು ಕಾಲ ನಿನಗೆ ಬೇಕು ಅನ್ಸುತ್ತೋ ಅಷ್ಟು ಕಾಲ ನೀನಿಲ್ಲಿ ತಂಗಬಹುದು. ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಕುಟೀರ, ಅಲ್ಲಿ ನೀನು ನಿನ್ನ ವಾಸ್ತವ್ಯವನ್ನು ಮಾಡು. ದಣದಿರೋ ಅಂತಿದ್ದೀಯಾ? ಹೋಗಿ ವಿಶ್ರಾಂತಿ ತಗೋ. ಶಾಸ್ತ್ರಿಗಳೇ, ನಾನು ಯಾರು ಅಂತ ನೀವು ವಿಚಾರಿಸೋದಿಲ್ವಾ? ನಿಮ್ಗೆ ಆ ಕುತೂಹಲನೂ ಇಲ್ವಾ? ಹಾಯ್ ಅಮೃತ ಅವರೇ. ಯಾಕ್ರಿ, ನನ್ನ ಮೇಲೆ ಬೇಜಾರ? ಹೌದು ಅಂತ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಅಂಥದ್ದು ನಾನೇನ್ ಮಾಡಿದೆ? ನಿಮ್ಮ ನೀವೇ ಕೇಳ್ಕೊಳ್ಳಿ, ಏನ್ ಮಾಡಿದ್ರಿ, ಅದ್ ಸರಿನಾ ಅಂತ. ಮನೆಯವ್ರ ಮುಂದೆ ಪೂಜೆ ವಿಷಯದಲ್ಲಿ ಹಾಗೆ ನಡ್ಕೊಂಡೆ ಅಂತ ಬೇಜಾರ? ಹೌದು, ನಾನ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಾ ಇದ್ದೀನ ಅಂತ ಅನಿಸ್ತಿದೆ ಅರ್ಜುನ್ ಅವರೇ. ಖಂಡಿತವಾಗ್ಲೂ ನಾನ್ ನಿಮ್ಮಿಂದ ಅಂತ ವರ್ತನೆನ ನಿರೀಕ್ಷೆ ಮಾಡಿರ್ಲಿಲ್ಲ. ನೀವು ನನ್ನ ವಿಚಾರದಲ್ಲಿ ಆ ರೀತಿ ನಡ್ಕೊಂಡಿದ್ರು ನಾನು ಬೇಜಾರು ಮಾಡ್ಕೋತಿರ್ಲಿಲ್ಲ. ಆದ್ರೆ ದೇವ್ರ ವಿಚಾರದಲ್ಲಿ ಇದ ನಿಮ್ ಸಮಸ್ಯೆ. ನೀವೇ ಯೋಚನೆ ಮಾಡಿ ನೋಡಿ. ಮನೆಯಲ್ಲಿ ಒಂದಲ್ಲ ಎರಡಲ್ಲ, ಬೇಕಾದಷ್ಟು ಅಪಶಕನಗಳು, ಅನಿಷ್ಟಗಳು, ಸಾಲದಕ್ಕೆ ದೋಷಗಳ ಮೇಲೆ ದೋಷ ಬರ್ತಾನೆ ಇದೆ. ನೀವುಗಳು ಪೂಜೆ ಮೇಲೆ ಪೂಜೆ, ಹೋಮದ ಮೇಲೆ ಹೋಮ ಮಾಡಿಸ್ತಾನೆ ಇದ್ದೀರಾ. ಏನು ಪ್ರಯೋಜನ ಆಯ್ತು? ಹಾಗೊಂದು ವೇಳೆ ಪೂಜೆ ಪುನಸ್ಕಾರಗಳಿಂದ ಎಲ್ಲ ಸಮಸ್ಯೆನೂ ಬಗೆಹರಿಯೋದಾಗಿದ್ರೆ ನಮ್ಮ ಮನೆಯಲ್ಲಿ ಯಾವುದೇ ಥರದ ಸಮಸ್ಯೆಗಳು ಇರಬಾರ್ದಾಗಿತ್ತು. ಹಾಗಾಗಿಲ್ವಲ್ಲ? ಇದಕ್ಕೇನಂತೀರಾ?
ನನಗಂತೂ ಇದೆಲ್ಲದರ ಮೇಲೆ ನಂಬಿಕೆ ಹೊರಟೋಗಿದೆ. ಈ ಪೂಜೆ ಪುನಸ್ಕಾರ ಹೋಮ ಇದ್ಯಾವುದರಿಂದನೂ ಏನು ಪ್ರಯೋಜನ ಇಲ್ಲ ಅನ್ನೋದು ಅರ್ಥ ಆಗೋಗಿದೆ. ಇನ್ನು ಮುಂದೆ ನಾನಿರೋದೇ ಹೀಗೆ ಅಷ್ಟೇ. ಬೇಡ ಅರ್ಜುನ್ ಅವರೇ, ಇಷ್ಟೊಂದು ಹಠ ನಿಮಗೆ ಶೋಭಿಸಲ್ಲ. ದಯವಿಟ್ಟು ನನಗೋಸ್ಕರ ಬದಲಾಗ್ತೀರಲ್ವಾ? ನನಗೆ ನನ್ನ ಮೊದಲನೇ ಅರ್ಜುನ್ ಬೇಕು. ಬದಲಾಗ್ತೀರಲ್ವಾ? ಮೊದಲಿನ ಅರ್ಜುನು ಸತ್ ಹೋದ ಬಿಡಿ.